ತುಳಿತೀಯ ನೋಡಿ ದೀಪಿಕಾ ನಾವೇ ಇಬ್ಬರು ಕಡೆ ತುಳಿದಿದ್ದು ನೋಡಿ ನಾನೇ ತುಳಿತಿದ್ದೆ ಅಮ್ಮಮ್ಮ ಬೋಟ್ ಹತ್ರ ಹೋಗ್ತಿದ್ದೀನಿ ನಾನು ಕಾಸು ಕೊಟ್ಟರೆ ಗೊತ್ತಿಲ್ಲ ಕೊಡದಿಗೆ ಮುಚ್ಚಿಗೆ ನಾನು ಸುತ್ತಾಗ್ಬಿಡ್ತೀನಿ ಕೊಡದಿಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬೃಂದಾಪುನಿ ವ್ಲಾಗ್ಸ್. ನಾವು ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ನಮ್ಮ ಆಫೀಸಿಂದ ಒನ್ ಡೇ ಔಟಿಂಗ್ ಕರ್ಕೊಂಡು ಹೋಗಿದ್ರು, ಅದೇ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್. ಸೊ ಎಲ್ಲರೂ ಎಂಜಾಯ್ ಮೂಮೆಂಟಲ್ಲಿ ಮಸ್ತ್ ಮಜಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಆಫೀಸಲ್ಲಿ ಜಾಸ್ತಿ ಜನ ಇರೋ ಕಾರಣ 2 ಡೇಸ್ ಔಟಿಂಗ್ ಇತ್ತು. ಒಂದಿನ ಸ್ವಲ್ಪ ಜನ ಇನ್ನೊಂದಿನ ಸ್ವಲ್ಪ ಜನ ಅಂದ್ಕೊಂಡು ಸ್ವ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋದರು. ನಾವು ಫಸ್ಟ್ ಡೇ ಏನು ಹೋಗಲಿಲ್ಲ, ಸೆಕೆಂಡ್ ಡೇ ಹೋಗಿದ್ದು. ಎಲ್ಲರೂ ಆಫೀಸ್ಗೆ ಬಂದು ಅಲ್ಲಿಂದನೇ ಹೊರಟಿದ್ದು. ಮಾರ್ನಿಂಗ್ 7:30ಗೆಲ್ಲ ಆಫೀಸ್ನ ಬಿಟ್ವಿ. ಆ ಟ್ರಾಫಿಕಲ್ಲಿ ಹೋಗೋ ಅಷ್ಟರಲ್ಲಿ 9 o'clock ಆಗಿತ್ತು. ರೆಸಾರ್ಟಿಗೆ ಹೋದ ತಕ್ಷಣ ನಮಗೆ ಅಲ್ಲಿ ರೆಸಾರ್ಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು. ಆಮೇಲೆ ನಮಗೆ ಅಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಕೂಡ ಕೊಟ್ಟರು. ರೆಸಾರ್ಟಿಗೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ ಗ್ರೀನರಿ, ಮಧ್ಯ ಲೈಟಿಂಗ್ಸ್ ಫಿಕ್ಸ್ ಮಾಡಿದ್ರು. ಮ್ಯಾಂಗೋ ಮಿಸ್ಟ್ ರೆಸಾರ್ಟಲ್ಲಿ ಸುತ್ತಮುತ್ತ ಬರೀ ಮರ ಗಿಡಗಳೇ ತುಂಬಿರೋ ಕಾರಣ ಯಾವುದೋ ಮಲೆನಾಡ್ ಸೈಡಿಗೆ ಬಂದಿದ್ದೀವೇನೋ ಅಂತ ಫೀಲ್ ಆಗ್ತಾ ಇತ್ತು. ಸಮ್ಮರ್ ಸೀಸನ್ಗೆ ಬೆಸ್ಟ್ ರೆಸಾರ್ಟ್ ಅಂತ ಹೇಳಿದ್ರೆ ಅದೇ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಆ ರೆಸಾರ್ಟ್ ದೊಡ್ಡದಾಗಿರೋ ಕಾರಣ ಯಾವ ಪ್ಲೇಸಿಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಇಲ್ಲಿ ಡೈರೆಕ್ಷನ್ ಹಾಕಿದ್ದಾರೆ, ಅದನ್ನು ನೋಡ್ಕೊಂಡು ಹೋಗ್ಬೋದು. ಹಾಗೆ ಅಲ್ಲಿ ಒಂದಷ್ಟು ಬಾತುಕೋಳಿಗಳು ಕೂಡ ಸಾಕಿದ್ರು. ಹಾಗೆ ತುಂಬ ಆ್ಯಂಟಿಕ್ ಪೀಸ್ಗಳು ಇಟ್ಟಿದ್ರು. ಆ ನೇಚರ್ ಮಧ್ಯೆ ಅಲ್ಲಲ್ಲಿ ಕಲ್ಲಲ್ಲಿ ಕೆತ್ತಿರೋಂತಹ ವಿಗ್ರಹಗಳನ್ನು ಕೂಡ ಇಟ್ಟಿದ್ರು. ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಿತ್ತು. ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರ್ ಮಾಡಿದ್ರು. ಹಾಗೆ ಮೇಂಟೆನೆನ್ಸ್ ಕೂಡ ಸಖತ್ತಾಗಿತ್ತು. ಮಧ್ಯ ವೆರೈಟೀಸ್ ಆಫ್ ಫೌಂಟೇನ್ಸ್ಗಳನ್ನ ಕೂಡ ಇಟ್ಟಿದ್ರು. ಆ ಬಿಸಿಲಲ್ಲೂ ಕೂಡ ಫುಲ್ಲು ಕೂಲ್ ಅನ್ನಿಸ್ತಾ ಇತ್ತು ಆ ಪ್ಲೇಸು. ಆಮೇಲೆ ಅಲ್ಲಲ್ಲಿ ಕುತ್ಕೊಂಡು ರೆಸ್ಟ್ ಮಾಡೋಕ್ಕೆ ಅಂತಾನೆ ಜೋಕಾಲಿ ಚೇರ್ಗಳು ಅಲ್ಲಲ್ಲಿ ಸೆಟ್ ಮಾಡಿ ಇಟ್ಟಿದ್ರು. ಇಂಡೋರು ಔಟ್ಡೋರು ಫುಲ್ಲು ಗ್ರೀನರಿ, ಹಾಗೆ ಕಲರ್ಫುಲ್ ಲೈಟಿಂಗ್ಸ್ ಕೂಡ ಇತ್ತು. ವೆರೈಟೀಸ್ ಆಫ್ ಫ್ಲವರ್ಸ್ಗಳು, ದೊಡ್ಡ ಮರಗಳು, ಮಾವಿನ ಮರಗಳಂತೂ ತುಂಬಾ ಇತ್ತು. ಅದಕ್ಕೆಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು. ಹಾಗೆ ದೊಡ್ಡ ಕೆರೆ ಕೂಡ ಇತ್ತು. ರಿಲ್ಯಾಕ್ಸ್ ಮಾಡೋಕ್ಕೆ ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬ ದೊಡ್ಡದಾಗಿತ್ತು. ಮಾರ್ನಿಂಗ್ ಟಿಫನ್, ಮಧ್ಯಾಹ್ನ ಲಂಚ್, ಹಾಗೆ ಸಂಜೆ ಸ್ನ್ಯಾಕ್ಸ್ ಎಲ್ಲ ಇತ್ತು. ಫುಡ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸಖತ್ ಟೇಸ್ಟಿಯಾಗಿತ್ತು ಫುಡ್ ಮಾತ್ರ. ನಮ್ಮ ಮುಂದೆನೇ ಫುಡ್ನ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರು. ಫುಲ್ ಹೈಜೀನ್ ಆಗಿತ್ತು. ನಾವು ಊಟ ಮುಗಿಸೋ ಅಷ್ಟರಲ್ಲಿ ರೈನಿಂಗ್ ಡ್ಯಾನ್ಸ್ ಅನೌನ್ಸ್ಮೆಂಟ್ ಆಯಿತು. ನಾವು ಹೋಗೋ ಅಷ್ಟರಲ್ಲಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅದು ಸ್ಪ್ರಿಂಗ್ ಟೈಪ್ ಇತ್ತು ರೈನ್ ಡ್ಯಾನ್ಸು. ಬಟ್ ನಾವು ಯಾರೂ ಡ್ಯಾನ್ಸ್ ಮಾಡಲಿಲ್ಲ. ನಮ್ಮ ಫ್ರೆಂಡ್ಸ್ಗಳು ಕೆಲವರಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ರು. ಸಖತ್ತಾಗಿತ್ತು ಮಾತ್ರ ನೋಡೋಕ್ಕೆ. ಇಂಡೋರು ಔಟ್ಡೋರು ಗೇಮ್ಸ್ಗಳು ಇತ್ತು. ನನಗೆ ಅಡ್ವೆಂಚರ್ಸ್ ಗೇಮ್ ಅಂದರೆ ತುಂಬಾ ಇಷ್ಟ. ಜಿಪ್ ಲೈನು, ಆಮೇಲೆ ಈ ಥರ ಮರಕ್ಕೆ ದಿಣ್ಣೆ ಕಟ್ಟಿರ್ತಾರೆ, ಅದನ್ನು ರೋಪ್ ಹಾಕ್ಕೊಂಡು ನಡ್ಕೊಂಡು ಹೋಗೋದು, ಇದೇನು ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಇದಕ್ಕೂ ಮುಂಚೆ ಒಂದು ರೆಸಾರ್ಟಿಗೆ ಹೋಗಿದ್ವಿ. ಆ ರೆಸಾರ್ಟಲ್ಲಿ ಜಿಪ್ ಲೈನ್ ಆ್ಯಂಡ್ ಸ್ಕೈ ಸೈಕ್ಲಿಂಗ್ ಹಾಗೆ ವಾಟರ್ ಗೇಮ್ಸ್ ಎಲ್ಲ ಆಟಾಡಿದ್ದು. ಸೊ ಹಾಗಾಗಿ ಇಲ್ಲೇನು ಅಷ್ಟು ಇಂಟ್ರೆಸ್ಟಿಂದ ಏನು ಆಡಲಿಲ್ಲ. ರೆಸಾರ್ಟ್ನೆಲ್ಲ ಒಂದು ರೌಂಡ್ ಸುತ್ಕೊಂಡು ಬಂದ್ವಿ. ನೆಕ್ಸ್ಟ್ ಬಂದಿದ್ದೆ ಈ ಗೇಮ್ಗೆ. ನಾವು ಬರ್ತಿದ್ದಂಗೆ ಆಡಿದ್ದೆ ಈ ಗೇಮು ಸ್ವಿಂಗ್ಸು. ನಾವೇನೋ ಇದೇನು ಮಹಾ ಅಂತ ಕೂತ್ಕೊಂಡ್ವಿ. ನೋಡೋಕ್ಕೆ ಅಷ್ಟು ಚೆನ್ನಾಗಿ ಅನಿಸುತ್ತೆ, ಬಟ್ ನಮ್ಮನ್ನು ಎಲ್ಲಿ ಕರ್ಕೊಂಡೋಗಿ ಹೆಂಗೆ ಬಿಡ್ತಾರೆ ಅಂದರೆ ಯಪ್ಪ ದೇವ್ರೆ, ಜೀವನೇ ಹೋದಂಗೆ ಅನಿಸುತ್ತೆ. ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಇರುತ್ತೆ. ಮೇಲೆ ಹೋಗ್ತಾ ನಾನು ಕಣ್ಣು ಮುಚ್ಕೊಂಡೆ. ಹಗ್ಗದಲ್ಲಿ ಮೇಲಕ್ಕೆ ಎಳಿತಾ ಇದ್ರು. ಅದನ್ನು ಇವಾಗ ಬಿಡ್ತಾರೆ ಅಂತಲೇ ಅಂದ್ಕೊಂಡು ಹೋಗ್ತಾ ಇದ್ದೆ. ಬಟ್ ಮೇಲೆ ಹೋಗೋವರೆಗೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಹಗ್ಗ ಬಿಟ್ಟ ಮೇಲೇ ಗೊತ್ತಾಗಿದ್ದು ನಾವು ಅಷ್ಟೊಂದು ಹೈಟಲ್ಲಿ ಇದ್ದೀವಿ ಅಂತ. ನಮ್ಮ ಆಫೀಸಿಂದ ಈ ಗೇಮ್ನ ಯಾರೂ ಕೂಡ ಜಾಸ್ತಿ ಆಡಲಿಲ್ಲ, ಯಾಕೆಂದರೆ ನೋಡೋಕೆ ಮಾತ್ರ ಸಖತ್ತಾಗಿತ್ತು. ಬಟ್ ಅಲ್ಲಿಂದ ಬಿಟ್ಟ ತಕ್ಷಣ ಯಪ್ಪ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು ಅದು ಹೇಗಿತ್ತು ಅಂತ. ನಾವು ಕುತ್ಕೊಂಡವ್ರಿಗಿಂತ ಅಲ್ಲಿ ನೋಡೋರ್ಗೇನೆ ತುಂಬ ಎಕ್ಸೈಟ್ಮೆಂಟ್ ಇರ್ತಿತ್ತು. ತುಂಬಾ ರೇಗಿಸ್ತಾ ಇದ್ರು ನನ್ನ ಫ್ರೆಂಡ್ಸ್ಗಳೆಲ್ಲ.
ಅಯ್ಯಯ್ಯೋ ಇವಾಗ ನಿಜವಾದ ಪಿಕ್ಚರ್ ಇರೋದು. ಹೌದು ಅವಾಗಿಂದ ಇವ್ರಿಗೆ ನನ್ನ ಫ್ರೆಂಡ್ ತಲೆಗೆ ಹಾಕಿರೋ ಹೆಲ್ಮೆಟ್ಟು ಅವಳ ಮುಖ ಫುಲ್ ಮುಚ್ಚಿದೆ. ನಾನು ಅವಳನ್ನ ನೋಡಿ ಫುಲ್ ನಗ್ತಾನೇ ಇದ್ದೀನಿ. ನನ್ನ ಫ್ರೆಂಡು ವಿಡಿಯೋ ಮಾಡೋದು ಬಿಟ್ಟು ನಮ್ಮ ಅವಸ್ಥೆನ ನೋಡಿ ಅವಳು ಕೂಡ ಜೋರಾಗಿ ನಗ್ತಾ ಇದ್ಲು. ಆವಾಗಲೇ ಗೊತ್ತಾಗಿದ್ದು ಆ ಗೇಮ್ ಎಷ್ಟು ಎಫೆಕ್ಟ್ ಅಂತ. ತುಂಬ ಅಡ್ವೆಂಚರ್ ಆಗಿತ್ತು ಆ ಗೇಮು. ಹಾಗೆ ನಮ್ಮ ಹಾರ್ಟ್ ಬೀಟ್ ಕೂಡ ಫುಲ್ಲು ಜೋರಾಗಿತ್ತು. ಈ ಗೇಮ್ ಆಡಿದ್ಮೇಲೆ 1 ಅವರ್ ನಾವಂತೂ ಎಲ್ಲೂ ಹೋಗಲಿಲ್ಲ. ಒಂದು ಕಡೆ ಸ್ಟಿಕ್ ಆನ್ ಆಗಿ ಸುಮ್ಮನೆ ಅಲ್ಲೇ ಕುತ್ಕೊಬಿಟ್ವಿ. ಈ ಥರ ಅಡ್ವೆಂಚರ್ಸ್ ಗೇಮ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ಬಟ್ ಆಟಾಡೋವರೆಗೂ ತುಂಬ ಭಯ ಇರುತ್ತೆ. ಆಟ ಆಡೋದ್ಮೇಲೆ ಇಷ್ಟೇ ಅನ್ನೋ ಫೀಲ್ ಆಗುತ್ತೆ. ಇದನ್ನೆಲ್ಲ ಆಟಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜ್ಯೂಸ್ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಬೋಟಿಂಗ್. ತುಂಬಾ ಬಿಸಿಲಿತ್ತು. ನಾನು ಬೋಟಿಂಗ್ ಯಾವತ್ತೂ ಮಾಡಿರಲಿಲ್ಲ. ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೋದ್ವಿ. ನಮ್ಗಿರೋರ್ಗೆ ಯಾರಿಗೂ ಬೋಟ್ ರೈಡಿಂಗ್ ಬರ್ತಿರ್ಲಿಲ್ಲ. ಒಂದ್ಸಲ ಟ್ರೈ ಮಾಡೋಣ ಅಂತ ಕುತ್ಕೊಂಡ್ವಿ. ಆಮೇಲೆ ನಮ್ಮ ಪಜಿತಿ ಬೇಡವೇ ಬೇಡ. ಸ್ಟಾರ್ಟಿಂಗ್ ಆರಾಮಾಗೆ ಹೋದ್ವಿ. ಬಟ್ ಕೆರೆ ಮಧ್ಯೆ ಕುತ್ಕೊಬಿಟ್ವಿ. ಬಿಸ್ತಿರೋ ಕಾರಣ ನಮಗೆ ಆ ಪೆಡಲ್ಸ್ನ ತುಣಿಯೋಕೆನೆ ಆಗಲಿಲ್ಲ. ಅದನ್ನ ನಮಗೆ ರೈಡ್ ಮಾಡೋಕ್ಕೇನೆ ಬರ್ತಾ ಇರಲಿಲ್ಲ. ನೀನ್ ಬೇರೆ ಡೈರೆಕ್ಷನ್ ಹೇಳು. ಅವತಾರಗಳು ನೋಡಿ ವಿಡಿಯೋ ಮಾಡಿದ್ರೆ ತುಳಿತೀಯ ನೋಡಿ. ದೀಪಿಕಾ ನಾವೇ ಇಬ್ಬರು ಕಡೆ ತುಳಿದಿದ್ದು ಓಡಿಸ್ತಿರೋದು ನೋಡು. ನಾನೇ ತುಳಿತಿದ್ದೆ. ಅಮ್ಮಮ್ಮ ಬೋಟ್ ಹತ್ರ ಹೋಗ್ತಿದ್ದೀನಿ ನಾನು. ಕಾಸು ಕೊಟ್ಟರೆ ಗೊತ್ತಿಲ್ಲ. ನನಗಂತೂ ಬಿಸಿಲಲ್ಲಿ ತುಂಬಾ ಸುಸ್ತಾಗಿತ್ತು. ಕೆರೆ ಮಧ್ಯದಲ್ಲಿ ನಿಂತಿದ್ದೀವಿ. ಹೇಗೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದ್ರಲ್ಲಿ ಬೇರೆ ನನ್ನ ಫ್ರೆಂಡು ಬರೀ ಫೋಟೋ ತೆಗಿ ಅಂತ ಪ್ರಾಣ ತಿಂತಿದ್ಲು. ವಿಡಿಯೋ ಮಾಡಿ ಡ್ರೈವರ್ ನಾನೇ ತಿರುಗಿ ನಾನೇ ಮಾಡಿ ನಾವೇ ತುಳಿಯೋದು. ಅಲ್ಲಿ ಏನೇ ಹಿಂದೆ ಇನ್ನೊಂದು ಬೋಟ್ ಬರ್ತಿತ್ತು ನೋಡು. ಗೊತ್ತು ಆಕ್ಸಿಡೆಂಟ್ ಮಾಡಿ ಹೇಗೋ ಕಷ್ಟ ಪಟ್ಕೊಂಡು ದೊಡ್ಡದತ್ರ ಬಂದ್ವಿ. ಅಲ್ಲಿದ್ದವ್ರು ನಮ್ಮನ್ನ ಹಗ್ಗ ಕಟ್ಕೊಂಡು ಎಳ್ಕೊಂಡ್ರು. ಲೈಫಲ್ಲಿ ಈ ಥರ ಎಂಜಾಯ್ಮೆಂಟ್ ಇರಬೇಕು. ಇದೆಲ್ಲ ನನಗೆ ಬ್ಯೂಟಿಫುಲ್ ಮೆಮೊರೀಸ್ ಹಾಗೆ ಉಳಿದಿದೆ. ಹಾಗೆ ಇವೆಲ್ಲ ತೆಕ್ಕೊಂಡಿರೋ ಪಿಕ್ಸ್ಗಳು ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಅನ್ಕೋತೀನಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.